ಇಲಾಖೆಯಲ್ಲಿ ಅನೇಕ ಯೋಜನೆ, ಮಹಿಳಾ ಮಕ್ಕಳ ಇಲಾಖೆಯಲ್ಲಿ ಅನೇಕ ಯೋಜನೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನೇಕ ಯೋಜನೆ, ಜೊತೆಗೆ ಅಭಿವೃದ್ಧಿ ಕೆಲಸ, ಇವೆಲ್ಲವೂ 10 ತಿಂಗಳಲ್ಲಿ ನಾವು 5 ಕೊನೆ ವರ್ಷ ಮಾಡ್ತೀವಿ ಅಂತ ಹೇಳಲಿಲ್ಲ. ಇನ್ನೂ 1 ವರ್ಷ ನಾವು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಲಿಲ್ಲ. ನರೇಂದ್ರ ಸ್ವಾಮಿ ಅವರು, ಸ್ವಾಮಿ ನನ್ನ ಮಂತ್ರಿ 6 ತಿಂಗಳು ಲೇಟಾಗಿ ಕೊಡಿ, ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೊಡಿ ಫಸ್ಟ್ ಅಂತ ಕೇಳಿದ್ರು. ಆಯಿತು, ಯಾವುದೋ ಕಾರಣಕ್ಕೆ ಪಾರ್ಟಿನಲ್ಲಿ ತೀರ್ಮಾನ ತಗೊಂಡಿದ್ದೀರಾ, ಪಾರ್ಟಿ ಮುಖ್ಯ ಆಯಿತು, ನನಗೆ ಮುಂದಿನ ವರ್ಷನೇ ಕೊಡಿ ಮಂತ್ರಿಯ, ನನಗೆ ಫಸ್ಟ್ ಅಭಿವೃದ್ಧಿ ಕೆಲಸ ಮಾಡಿ. ನನ್ನ 46,000 ಗೆಲ್ಸವ್ರೆ. ಮಾನ್ಯ ಮುಖ್ಯಮಂತ್ರಿಗಳು 100 ಭರವಸೆ ಕೊಟ್ಟರು. ಪಾರ್ಲಿಮೆಂಟಲ್ಲಿ ಗೆಲ್ಲಿಸ್ಕಮ್ಮ, ನನ್ನ ಜವಾಬ್ದಾರಿ, ಯಾರನ್ನ ತೆಗ್ತೀವೋ ಯಾರನ್ನ ತೆಗಿಯಲ್ವೋ ಒಂದು ಮಂತ್ರಿ ಸ್ಥಾನವನ್ನ ನಿನಗೆ ಕೊಡ್ತಕ್ಕಂಥದ್ದು ಖಚಿತ ಅಂತ ಹೇಳಿದ್ರು. ಅದೇನು ಸುಳ್ಳು ಹೇಳಿಲ್ಲ, ಇಲ್ಲೇ ಬಂದು ಹೇಳೋದ್ರು. ಮೊನ್ನೆ ನಾವೆಲ್ಲ ಕೂತಿದ್ದಾಗ ಹೇಳಿದ್ದಾರೆ ನರೇಂದ್ರ ಸ್ವಾಮಿ ಅವರು. ಇವತ್ತು ಇನ್ನೂ 4 ಪಟ್ಟು ಈ ಜಿಲ್ಲೆಗೆ ಅಭಿವೃದ್ಧಿ ಆಗುತ್ತೆ. ನಾನು ನರೇಂದ್ರ ಸ್ವಾಮಿ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ನಾವೇನು ರಾಜ್ಯ ಸುತ್ತಬೇಕಾಗಿಲ್ಲ. ನಾನು ಮಂತ್ರಿಯಾಗಿ ಏನೋ ಒಂದಷ್ಟು ವಾರಕ್ಕೆ 2 ದಿವಸ ಬೇರೆ ಕ್ಯಾಬಿನೆಟೋ ಬೇರೆ ಜಿಲ್ಲೆಗೋ ಅಥವಾ ಇಲಾಖೆ ಕೆಲಸನ ಮಾಡ್ಬೋದು. ಇನ್ನು 4 ದಿವಸ ಇದೇ ಜಿಲ್ಲೆಯಲ್ಲಿ ಇರ್ತೀವಿ. ನಾವೆಲ್ಲರೂ ನೋಡಿದ್ದೀರ 10 ತಿಂಗಳಲ್ಲಿ. ನಾನು ನರೇಂದ್ರ ಸ್ವಾಮಿ ಅವ್ರಿಗೆ ಯಾವಾಗಲೂ ರೇಗಿಸಿದ್ದೀನಿ, ಏನಿದು ನಿನ್ನ ಕೆಲಸ, ಇಷ್ಟೊಂದು ಸೀನಿಯರ್ ಲೀಡ್ರು, 4ನೇ ಸಾರಿ ಶಾಸಕರಾಗಿದೆಯಾ, ಮಾತಾಡ್ತಿದ್ರೆ 3 ದಿವಸ 4 ದಿವಸ ಮಳವಳ್ಳಿ ಇರ್ತೀಯ, ಅವಶ್ಯಕತೆ ಇದೆಯಾ ಅಂತ. ಸ್ವಾಮಿ ಒಂದು ಪದ ಮಾತ್ರ ಇವತ್ತು ನೀವು ಕೆಳಗಿನ ಯಾವ್ದೊಂದು ಪದ, ಜಾತ್ಯತೀತ ಪದ ಅನ್ನೋದು ನೀವು ಕೆಳಗಿಲ್ಲ ಸ್ವಾಮಿ. ಬದಲಾಯಿಸ್ತೀವಿ ಅನ್ನೋ ಪಕ್ಷಕ್ಕೆ ನೀವು ಬೆಂಬಲ ಕೊಡಕ್ ಹೋಗಿದ್ರಲ್ಲ, ಸಂವಿಧಾನ ಬರೀ ಒಂದು ವರ್ಗಕ್ಕಲ್ಲ, ಹಿಂದುಳಿದವ್ರಿಗೆ, ಅದು ಒಕ್ಕಲಿಗ ಇರಲಿ ಲಿಂಗಾಯತ ಇರಲಿ, ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತಕ್ಕಂಥ ಆ ದುಷ್ಟ ಕೂಟದ ಜೊತೆ ನೀವು ಹೋಗಿದ್ದೀರಲ್ಲ, ಹಾಗಾದ್ರೆ ನಿಮ್ಮ ಜಾತ್ಯತೀತ ತತ್ವ ಉಳ್ಕೊಂಡಿದ್ಯಾ? ಎಚ್ಚರಿಕೆಯಿಂದ ನಾವೆಲ್ಲ ಇವತ್ತು ಕಾಲ ಕಲಿಬೇಕಾಗಿತ್ತು. ಮಳವಳ್ಳಿನಲ್ಲಿ ಸುಮ್ಮನೆ ನನ್ನ ಬಗ್ಗೆ ಅಪಪ್ರಚಾರ ಮಾಡಕೊಡು, ಪಟ್ಟಿ ಮಾಡ್ರಿ. ಕಳೆದ 10 ವರ್ಷ ನಾನು ಅಧಿಕಾರದಲ್ಲಿದ್ದೆ. ಅಧಿಕಾರಕ್ಕೆ ಬರಕ್ಕೂ ಮೊದಲೇ ನಾನೇನು ಹೋರಾಟ ಮಾಡಿದೆ ಕಾಂಗ್ರೆಸ್ಗೆ. ಎಷ್ಟು ಜನ ಪುರಸಭಾ ಅಧ್ಯಕ್ಷಗಳು ಮಾಡಿದ್ದೆ, ಎಷ್ಟು ಬಾರಿ ಪುರಸಭೆ ಆಡಳಿತದಲ್ಲಿ ಇಟ್ಟಿದ್ದೆ, ಎಷ್ಟು ಸಾರಿ ತಾಲೂಕ್ ಪಂಚಾಯತಿ ಆಡಳಿತದಲ್ಲಿ ಇಟ್ಟಿದ್ದೆ, ಎಷ್ಟು ತಾಲೂಕ್ ಪಂಚಾಯತಿ ಅಧ್ಯಕ್ಷಗಳು ಮಾಡಿದ್ದೆ, ಎಷ್ಟು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಮಾಡಿದ್ದೆ, ಎಷ್ಟು ಜನ ವಿರೋಧ ಪಕ್ಷದ ನಾಯಕರನ್ನು ಮಾಡಿದೆ, TNPCMSಗೆ ಎಷ್ಟು ಜನ ಅಧ್ಯಕ್ಷರು ಮಾಡಿದ್ದೀನಿ, PLD ಬ್ಯಾಂಕ್ ಎಷ್ಟು ಜನ ಅಧ್ಯಕ್ಷರು ಮಾಡಿದ್ದೀನಿ, APMCಗೆ ಎಷ್ಟು ಜನ ಅಧ್ಯಕ್ಷರು ಮಾಡಿದ್ದೀನಿ, DCC ಬ್ಯಾಂಕ್ ಎಷ್ಟು ಜನ ಅಧ್ಯಕ್ಷರು ಮಾಡಿದ್ದೀನಿ, ಮನುಮೂಲ್ಗೆ ಯಾರನ್ನ ಅಧ್ಯಕ್ಷರು ಮಾಡಿದ್ದೀನಿ. ಎದೆ ಮುಟ್ಟಿ ಕಾಂಗ್ರೆಸ್ಗೆ ನಾನು ಮಾತಾಡ್ತೇನೆ, ಜಾತಿ ಧರ್ಮ ಮೇಲು ಕೀಳು ಅನ್ನೋದನ್ನ ನಾನು ನೋಡ್ಲಿಲ್ಲ.